ನಾವೇನು ಮಾಡಿದ್ವಿ, ಒಂದು ಶಾಲೆ ತೆರೆದ್ವಿ. ಆ ಶಾಲೆಗೆ ಬರ್ತಕ್ಕಂಥ ಮಕ್ಕಳು BPL ಕುಟುಂಬದಿಂದ, ಬಡತನದ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳ ಮಕ್ಕಳು ಬರ್ತಾರೆ. ಬಹಳ ನಾಮಿನಲ್ ಫೀಸ್, ಸರ್ಕಾರದ ಅನುದಾನ ಇಲ್ಲ. ಆದರೆ ಹೇಗೆ ಹಣ ಬಂತು, ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ವಿ, ಬಹಳ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ವಿ. ಆ ಬಿಲ್ಡಿಂಗ್ ತುಂಬ ಸೃಜನಶೀಲವಾಗಿದೆ. ಬಿಲ್ಡಿಂಗ್ ಚಿತ್ರಗಳಿವೆ. ಸಲೀಂ ಅಂತ ಒಬ್ಬ ಗ್ರೇಟ್ ಆರ್ಟಿಸ್ಟ್, ಅವನು ದಾವಣಗೆರೆ ಹುಡುಗ, ಅದನ್ನು ನಾನು ಗುರುತಿಸಿದ್ದೆ. ಅವನು ಯಾವುದೇ ಫಾರ್ಮಲ್ ಟ್ರೈನಿಂಗ್ ಇಲ್ಲದೆ ಅದ್ಭುತವಾದ ಚಿತ್ರಗಳನ್ನು ಬರ್ತಿದ್ದ. ಸೊ ಅವನು ಪೇಂಟಿಂಗ್ ಮಾಡಿದ್ದಾನೆ ನಮ್ಮ ಶಾಲೆಯ ಗೋಡೆಗಳ ಮೇಲೆಲ್ಲ. ಸೊ ಇಂಥ ಒಂದು ಬಹಳ ಅಕಾಡೆಮಿಕ್ ಆಗಿರತಕ್ಕಂಥ ಒಂದು ಚೈಲ್ಡ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುವಂಥ ಒಂದು ಶಾಲೆಯನ್ನು ತೆಗೆದಿದ್ದಾರೆ. ಇದರ ಜೊತೆಗೆ ನಮಗೆ ರತನ್ ಟಾಟಾ ಟ್ರಸ್ಟ್ನವರು ನಮಗೆ ಸಪೋರ್ಟ್ ಮಾಡಿದರು. ಯಾಕೆಂದರೆ ನಾವು ಮಾಡ್ತಾ ಇರತಕ್ಕಂಥ ಕೆಲಸ ಬಹಳ ಗುಣಮಟ್ಟದ್ದು ಅಂತ ಅವ್ರಿಗೆ ಅನಿಸ್ತು. ಹಾಗಾಗಿ ನಾವು ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಆಯ್ಕೆ ಮಾಡಿಕೊಂಡು ಆ ಶಾಲೆಗಳ ಜೊತೆ ನಾವು ಕೆಲಸ ಮಾಡ್ತಾ ಇದ್ವಿ. ಇದರ ಜೊತೆಗೆ ಏನಾಯಿತು, 1997ರಲ್ಲಿ ಮೈಸೂರಿನಲ್ಲಿ ಒಂದು ಶಕ್ತಿಧಾಮ ಅಂತ ಒಂದು ಸಂಸ್ಥೆ ಪ್ರಾರಂಭ ಆಯಿತು. ಆ ಶಕ್ತಿಧಾಮ ಅನ್ನೋ ಸಂಸ್ಥೆ ಪ್ರಾರಂಭ ಆಗೋದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು, ಕೆಂಪೈನೂರು ಪೊಲೀಸ್ ಕಮಿಷನರ್ ಆಗಿದ್ದರು ಅವಾಗ. ಸೊ ಬೀದಿ ಬದಿಯ ಅನೇಕ ಮಹಿಳೆಯರು ಇದ್ದಾರೆ. ಆ ಮಹಿಳೆಯರಿಗೆ ಏನಾದ್ರು ಒಂದು ಕೇವಲ ಕಾನೂನಿನ ರೀತಿಯಲ್ಲಿ ನಾವು ಕ್ರಮ ತೆಗೆದುಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಕಾನೂನಿನ ನಿರ್ವಹಣೆ ಆಗುತ್ತೆ ಹೊರತು ಮನುಷ್ಯನ ಸಮಸ್ಯೆಗೆ ಅದು ಪರಿಹಾರ ಅಲ್ಲ. ಆದ್ದರಿಂದ ಒಂದು ಮಾನವೀಯ ಆಯಾಮದಲ್ಲಿ ಈ ಸಮಸ್ಯೆಗೆ ಏನಾದ್ರು ಪರಿಹಾರ ಸಾಧ್ಯವೇ ಅಂತ ಅವರು ಹುಡುಕಾಟ ನಡೆಸ್ತಿದ್ದಾಗ ನಮ್ಮ ಸುತ್ತೂರು ಸ್ವಾಮೀಜಿಯವರು ಒಂದು ಸಂಸ್ಥೆ ಮಾಡಿಬಿಡಿ, ಅವರಿಗೆ ಒಂದು ಶೆಲ್ಟರ್ ಫಾರ್ ಹೋಮ್ಲೆಸ್ ಥರ ಒಂದು ಕ್ರಿಯೇಟ್ ಮಾಡಿ ಅವರಿಗೆ ಅಲ್ಲಿಟ್ಟು ವೃತ್ತಿ ತರಬೇತಿ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಅವರಿಗೆ ಮೇನ್ ಸ್ಟ್ರೀಮ್ ಸೊಸೈಟಿಗೆ ಸೇರೋ ಹಾಗೆ ಮಾಡಿ ಅಂತ ಹೇಳಿ ಸಲಹೆ ಕೊಟ್ಟರು. ಆ ಸಂದರ್ಭದಲ್ಲಿ ಈ ಮೈಸೂರಿನ ಜನರು ಚರ್ಚೆ ಮಾಡಿ ಅದಕ್ಕೆ ನನ್ನನ್ನು ಅದಕ್ಕೆ ಮ್ಯಾನೇಜಿಂಗ್ ಟ್ರಸ್ಟಿ ಮಾಡಬೇಕು ಅಂತ ಒಂದು ಮೀಟಿಂಗ್ನಲ್ಲಿ ನಿರ್ಧಾರ ಮಾಡಿದಂತೆ. ಹಾಗಾಗಿ ಸುತ್ತೂರು ಸ್ವಾಮೀಜಿಯವರು ನಾನು ಕರೆದು, ನೀವು ಇದನ್ನು ವಹಿಸ್ಕೋಬೇಕು, ಈ ಕೆಲಸ ಇದು ಭಾಳ ಮುಖ್ಯವಾದಂಥ ಕೆಲಸ, ಮತ್ತು ಇವರೆಲ್ಲ ದೊಡ್ಡ ದೊಡ್ಡವರು ಇದ್ದಾರೆ, ಇವರೆಲ್ಲ ಸೇರಿದರೆ ಸಾಕಷ್ಟು ಹಣನೂ ಬರುತ್ತೆ, ಅದರಿಂದ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥವ್ರು ಬೇಕಾಗ್ತಾರೆ, ನೀವು ಒಪ್ಕೊಳ್ಳಬೇಕು ಅಂತ ನನಗೆ ಹೇಳಿದರು. ನಾನು ಆಗಲಿಂತ ಅಷ್ಟೊತ್ತಿಗೆ ಚಾಮರಾಜನಗರದಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿದರು. ನಾನು ಶಕ್ತಿಧಾಮದ ಕೆಲಸದಲ್ಲಿ ತೊಡಗಿಕೊಂಡೆ. ಅವರು ನನ್ನ ಕೇಳಿದರು, ದಯಮಾಡಿ ಈ ಮಗು ಒಂದು ಮಗು ಇದೆ, ಅದನ್ನು ನಾವು ಅಲ್ಲೇ ಬಿಟ್ಟು ಬಂದಿದ್ದೀವಿ, ನೀವು ಒಂದು ಮಗು ತೊಗೊಳ್ಬೇಕು, ಅದರ ಹೆಸರು ರಂಜಾ ಅಂತ 6 ವರ್ಷ ಮಗುಗೆ ನೀವು ತೊಗೊಳ್ಬೇಕು ಅಂತ. ಮೊದಲು ನಾನು ಸ್ವಲ್ಪ ಹೆಸಿಟೇಟ್ ಮಾಡಿದೆ, ಆ ಮಗು ಹೇಗಿದೆಯೋ ಏನೋ, ಅದನ್ನು ನನಗೆ ಸರಿ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಆವಾಗ ಅದರಲ್ಲಿ ಬಂದಿದ್ದವಳೊಬ್ಬಳ ಹೆಸರು ದಯಾ ಗೋನ್ಜಿಲಾ ಅಂತ. ಅವಳು ಕೈ ಮುಗಿದು ಅಳಕ್ಕೆ ಶುರು ಮಾಡಿದ್ರು, ದಯವಿಟ್ಟು ನೀವು ತೊಗೊಳ್ಬೇಕು. ನನಗನ್ನಿಸ್ತು, ಇವರು ನೋಡಿದ್ರೆ ಸ್ಪೇನ್ ದೇಶದವರು, ಇವರು ಪ್ರವಾಸ ಮಾಡ್ತಾ ಇದ್ದಾರೆ, ಆಮೇಲೆ ಅವರು ಎಂಜಾಯ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಆದರೆ ಅವರಿಗೆ ಅವ್ರಿಗೆ ಅಲ್ಲದೇ ಇರತಕ್ಕಂಥ ಯಾವುದೋ ಸಮಸ್ಯೆಯನ್ನು ತಲೆ ಮೇಲೆ ಹಾಕ್ಕೊಂಡು ಇಷ್ಟೊಂದು ವ್ಯಸ್ತರಾಗಿದ್ದಾರಲ್ಲ, ನಾವು ನಮ್ಮ ದೇಶದ ಮಗು, ನಾವು ಯಾಕೆ ಬೇಡ ಅನ್ಬೇಕು ಅಂತ ನನಗೆ ಸ್ವಲ್ಪ ಪರಿವರ್ತನೆ ಆಯಿತು. ಆಯ್ತು ತಗೊಂಡು ಬನ್ನಿ, ನಾನು ತಗೊಳ್ತೀನಿ ಅಂತ ವಾಪಸ್ ತಕ್ಷಣ ಹೋದ್ರು. ಹೋಗಿ ನಾನು ಹೇಳಿದೆ, ನೀವು ರೆಸ್ಟ್ ತಗೊಳ್ಳಿ, ಇವಾಗ ತಾನೇ ಬಂದಿದ್ದೀರಿ. ಇಲ್ಲ ನೀವು ಎಕ್ಸೆಪ್ಟ್ ಮಾಡಿದ್ರಲ್ಲ, ನಮಗೆ ಹಾಲಿಡೇಸ್ ಎಲ್ಲ ಹಾಳಾದ್ರೂ ಪರವಾಗಿಲ್ಲ, ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಒಟ್ಟು ಆ ಮಗು ಒಂದು ಒಳ್ಳೆ ಜಾಗ ಸೇರ್ಬಿಡ್ಬೇಕು ಅಂತ ಹೇಳಿ ಹೋದವರು ಆ ಮಗುವನ್ನ ಕರ್ಕೊಂಡು ಬಂದ್ರು ಅಲ್ಲಿಂದ. ಸಮಾಜ ಯಾವ ತರಹದ ಒಂದು ಸಂದೇಶ ಕೊಟ್ಟಿತ್ತು ಅಂದ್ರೆ, ನೀವು ದೂರ ಹೋಗು, ಹತ್ರ ಬರಬೇಡ, ನೀನು ನನ್ನವಳಲ್ಲ, ಈ ಥರದ ಒಂದು ಸಂದೇಶ ಕೊಟ್ಟಿತ್ತು. ಆದ್ರಿಂದ ಆ ಮಗು ಅಂಥದ್ದೊಂದು ಪ್ರೋಗ್ರಾಮ್ ಮಾಡಿ ತನ್ನ ಮೆದುಳಲ್ಲಿ ಇಟ್ಕೊಂಡಿತ್ತು. ಯಾರೂ ನಂಬ್ತಿರಲಿಲ್ಲ, ಎಲ್ಲರೂ ನನ್ನಿಂದ ಹೇಗೂ ತಳ್ಳೋರೆ. ಈ ಇಂಗ್ಲೀಷ್ನವ್ರಾಗೂ ನಾನು ಕರ್ಕೊಂಡು ಹೋಗ್ತಾರೆ, ಸ್ಪೇನ್ನವ್ರು ನಾನು ಕರ್ಕೊಂಡು ಹೋಗ್ತಾರೆ ಅಂತ ಅವ್ರ ಜೊತೆ ಹೋಗ್ತೀನಿ ಅಂತ ಹಠ. ಸೊ ಆ ಸಂದರ್ಭದಲ್ಲಿ ನಾವು ಎಲ್ಲ ಪ್ಲ್ಯಾನ್ ಮಾಡಿ ಆ ಮಗುಗೆ ಅಕ್ಸೆಪ್ಟೆನ್ಸ್ ಹೇಗೆ ಪಡೆಯೋದು ಅಂತ ಹೇಳಿ, ಅದಕ್ಕೆ ನಂಬಿಕೆ ಹೇಗೆ ಪಡೆಯೋದು ಅಂತ ಹೇಳಿ ಸಾಕಷ್ಟು ಪ್ರಯೋಗಗಳು ಮಾಡಿದ್ವಿ. ಸ್ಪೇನ್ನವ್ರಿಗೆ ಹೇಳಿದ್ವಿ, ನೀವು ಹೋಗಿ 15 ದಿವಸ ಬಿಟ್ಕೊಂಡು ಬನ್ನಿ, ಬರ್ತೀನಿ ಅಂತ ಮಗುವಿಗೆ ಮಾತು ಕೊಡಿ. ಆ ಮಾತಿಗೆ ತಕ್ಕಂತೆ ನೀವು ನಡ್ಕೊಂಡಾಗ ಏನಾಗುತ್ತೆ, ಮಗುಗೆ ನಂಬಿಕೆ ಬರುತ್ತೆ.
ಆಗಲಿ ಅಂತ ಹೇಳಿ ಅವ್ರು ಹೋದ್ರು. 15 ದಿವಸ ಬಿಟ್ಕೊಂಡು ವಾಪಸ್ ಬರೋದಕ್ಕೆ ಮುಂಚೆ ನಾವೇನು ಮಾಡಿದ್ವಿ, ಮಗುಗೆ ನೋಡು ಅವ್ರು ಹೋಗಿ 1 ದಿವಸ ಕಳೀತು, ಇನ್ನು 14 ದಿವಸ ಮುಗಿತು, 2 ದಿವಸ ಕಳೀತು, ಇನ್ನು 12 ದಿವಸ, ಹೀಗೆ ಮಾಡಿ ಪ್ರತಿ ದಿವಸ ಕ್ಯಾಲೆಂಡರ್ ಇಟ್ಕೊಂಡು ದಿನ ಕಳೆದಿದ್ನೆಲ್ಲ ಕಾಟ್ ಹಾಕ್ತಾ ಇನ್ನು ನಾಳೆ ಬರ್ತಾರೆ ಅಂತ ಹೇಳಿದ್ರು. ಕರೆಕ್ಟಾಗಿ ಬಂದ್ಬಿಟ್ಟು ಅವಾಗ ಏನಾಯ್ತು, ಅದಕ್ಕೆ ಒಂದೇ ಸರಿ ನಂಬಿಕೆ ಬಂದ್ಬಿಡ್ತು. ಸೊ ಆ ನಂಬಿಕೆ ಏನು ಮಾಡ್ತು, ನಿಧಾನಕ್ಕೆ ಡೆವಲಪ್ ಆಯಿತು. ಹೀಗೆ ಆ ಮಗು ಈಗ ತುಂಬ ಚೆನ್ನಾಗಿದೆ. ಮೊನ್ನೆ ಹಂಪೆಗೆ ಹೋಗಿದ್ವಿ ಪುನಃ, 5 ವರ್ಷದ ಮೇಲೆ ಅವಳಿಗೆ ನಾನು ಹೋಗಿ ನೋಡಬೇಕು ಅದು ಹೇಗಿದೆ ಅಂತ ಕೇಳ್ತಾ ಇದ್ವಿ. ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ. ಹಂಪೆ ಹೋದ ಕೂಡಲೇ ಆಕೆಗೆ ಭಾಳ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ರು. 5-6 ವರ್ಷದ ಹಿಂದೆ ಅವ್ರಿಗೆಲ್ಲ ನಂಬಿಕೆ ಆಗಲಿಲ್ಲ, ಅವಳು ಇಷ್ಟ ಹತ್ರ ಬೆಳೆದ್ಬಿಟ್ಟಿದ್ದಾಳೆ ಅಂತ. ಅವ್ರ ಜೊತೆ ಫ್ರೆಂಡ್ಸ್ ಎಲ್ಲ ಪಾಪ ಹೋಟೆಲ್ಗಳೆಲ್ಲ ಕೆಲಸ ಮಾಡ್ತಾಯಿದ್ರು, ಅವರೆಲ್ಲ ಸಿಕ್ಕರು, ಅವರೆಲ್ಲ ಮಾತಾಡ್ತಿದ್ವಿ ಮತ್ತು ವಾಪಸ್ಸು ಬಂದು. ಸೊ ಹೀಗೆ ಜೀವನದಲ್ಲಿ ಕಡೆಗೆ ಏನು ನಮಗೆ ಉಳಿಯುತ್ತೆ ಅಂತಂದರೆ, ನಾವು ಯಾರಿಗಾದರೂ ಸ್ವಲ್ಪ ಸಹಾಯ ಮಾಡಿದ್ದು, ನನ್ನಿಂದ ಯಾರಿಗಾದರೂ ನಾನು ಸಹಾಯ ಮಾಡೋಕ್ಕೆ ಸಾಧ್ಯವಾಗಿದ್ದರ ನೆನಪಿದೆಯಲ್ಲ, ಅದು ಒಂದೇ ಕಡೆಗೆ ನನಗೆ ಬರುತ್ತೆ. ನಾನು ಮದುವೆ ಆಗಲಿಲ್ಲ ನಿಜ. ತುಂಬ ಜನ ಕೇಳ್ತಾರೆ ಯಾಕೆ ಮದುವೆ ಆಗಲಿಲ್ಲ. ನಾನು ತುಂಬ ಸರ್ತಿ ಅದಕ್ಕೆ ನಿರ್ದಿಷ್ಟವಾದ ಕಾರಣ ಕೊಡೋಕ್ಕಾಗ್ತಿರಲಿಲ್ಲ. ಆದರೆ ಏನು ತುಮುಲ ನನ್ನಲ್ಲಿ ನಡೀತಾ ಇತ್ತು ಅಂತಂದರೆ, ನನಗೆ ಒಂದು ನಾನು ಗುರುತಿಸಿದ್ದೆ ನನ್ನಲ್ಲಿ, ಏನು ಅಂತಂದರೆ ನನ್ನ ಒಳಗೆ ಇದ್ದು ನನ್ನನ್ನು ಆಳುವ ಶಕ್ತಿಗಳು ನನ್ನನ್ನು ಚಕಿತಗೊಳಿಸಿವೆ. ಹಾಗಾಗಿ ಎಷ್ಟೋ ವೇಳೆ ನಾನು ನನಗೆ ಅಪರಿಚಿತ, ಬಹುಶಃ ಇದೇ ಒಂದು ಕಾರಣ. ನನಗೆ ಅದೇನೋ ಅಧ್ಯಾತ್ಮ ಅನ್ಬೇಕೋ ಅನ್ಬಾರ್ದೋ ಗೊತ್ತಿಲ್ಲ, ಆದರೆ ಇದು ಖಂಡಿತ ಅಧ್ಯಾತ್ಮನೇ. ಇದು ಅಧ್ಯಾತ್ಮ ಅಲ್ಲದಿದ್ರೆ ಇನ್ಯಾವುದೂ ಅಲ್ಲ. ಆದರೆ ಇದನ್ನು ನಾನು ಭಾವಿಸಿರೋದು ಹೀಗೆ, ಯಾವುದೋ ಕೆಲವು ಶಕ್ತಿಗಳು ನನ್ನ ಒಳಗಡೆ ಇದ್ದು ನನ್ನನ್ನು ಆಳ್ತಾ ಇದೆಯಲ್ಲ, ಇದರಿಂದ ತಪ್ಪಿಸ್ಕೊಳ್ಬೇಕು, ನಾನು ಮಾಲೀಕನಾಗಬೇಕೆ ಹೊರತು ನನ್ನ ಒಳಗಿನ ಈ ಶಕ್ತಿಗಳು ನನ್ನ ಮಾಲೀಕನಾಗಬಾರದು ಅನ್ನೋ ಒಂದು ಉದ್ದೇಶದಿಂದ ನನ್ನ ಇಡೀ ಜೀವನದ ಒಂದು ತತ್ವ ಮತ್ತು ನಡೆನುಡಿಗಳು ಇದರ ಮೇಲೆ ನಿಂತಿವೆ. ಹಾಗಾಗಿ ಬಹುಶಃ ನಾನು ಮದುವೆ ಆಗಲಿಲ್ಲ ಅಂತ ಕಾಣುತ್ತೆ. ಇದುವರೆಗೆ ನನ್ನನ್ನು ತಾವು ಇಲ್ಲಿ ಕರೆಸಿ TV9ನಲ್ಲಿ ನನ್ನ ಕಥೆಯನ್ನು ನಿರಾಳವಾಗಿ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳು. ಹಾಗೂ ನೋಡುಗರಿಗೆಲ್ಲರಿಗೂ ಕೂಡ ಸವಿನಯ ವಂದನೆ.